ನೀವು SAP ಅಲ್ಲಿ ಕರಿಯರ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಹಾಗಿದ್ರೆ ಈ 5 ಬೇಸಿಕ್ ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಿರಲೇಬೇಕು. ERP, SAP, SAP ANA, SAP S4 ANA ಅಂಡ್ SAP MM. ಫಸ್ಟ್ ERP ಅಂದ್ರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್. ಒಂದು ಕಂಪನಿಯ ಪ್ರೊಕ್ಯೂರ್ಮೆಂಟ್, ಫಿನಾನ್ಸ್, ಸೇಲ್ಸ್, ಇನ್ವೆಂಟ್ರಿ, ಪ್ರೊಡಕ್ಷನ್ ಮತ್ತೆ HR ಆಕ್ಟಿವಿಟೀಸ್ ಎಲ್ಲಾನು ಒಂದೇ ಸಿಸ್ಟಮ್ ಅಲ್ಲಿ ಮ್ಯಾನೇಜ್ ಮಾಡೋಕೆ ಈ ERP ಸಾಫ್ಟ್ವೇರ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ SAP. ಇದು SAP ಅಲ್ಲ, ಇಟ್ಸ್ SAP. SAP ಅಂದ್ರೆ ಸಿಸ್ಟಮ್, ಅಪ್ಲಿಕೇಶನ್ಸ್, ಪ್ರಾಡಕ್ಟ್ಸ್ ಇನ್ ಡೇಟಾ ಪ್ರೊಸೆಸಿಂಗ್. SAP ಕರೆಂಟ್ ಮಾರ್ಕೆಟ್ ಅಲ್ಲಿ ಲೀಡಿಂಗ್ ERP ಸಾಫ್ಟ್ವೇರ್ಗಳಲ್ಲಿ ಒಂದು. ನೆಕ್ಸ್ಟ್ SAP HANA. ಇದು ಒಂದು ಡೇಟಾ ಬೇಸ್, ಅಂದ್ರೆ ಕಂಪ್ನಿಯಲ್ಲಿರೋ ಡೇಟಾ ಸ್ಟೋರ್ ಮಾಡೋ ಒಂದು ಪ್ಲೇಸ್. ಇದು SAP ಅವರೇ ಡೆವಲಪ್ ಮಾಡಿರೋ ಹೈ ಸ್ಪೀಡ್ ಇನ್ ಮೆಮೊರಿ ಡೇಟಾ ಬೇಸ್. SAP ANA ಫಾಸ್ಟ್ ಡೇಟಾ ಪ್ರೊಸೆಸಿಂಗ್ ಮತ್ತೆ ರಿಯಲ್ ಟೈಮ್ ರಿಪೋರ್ಟಿಂಗ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ SAP S4 ANA ಅಂದ್ರೆ SAP ನ ಲೇಟೆಸ್ಟ್ ERP ಬಿಸ್ನೆಸ್ ಸೂಟ್. ಇದು ಡೇಟಾ ಬೇಸ್ ಮೇಲೆ ರನ್ ಆಗುತ್ತೆ ಮತ್ತೆ ಬಿಸ್ನೆಸ್ ಯೂಸರ್ಸ್ಗೆ ಫಿಯೋರಿ ಅಪ್ಲಿಕೇಶನ್ಸ್ ಥ್ರೂ ಮಾಡರ್ನ್ ಯೂಸರ್ ಇಂಟರ್ಫೇಸ್ ನ ಪ್ರೊವೈಡ್ ಕೂಡ ಮಾಡುತ್ತೆ. ಲಾಸ್ಟ್ SAP MM ಅಂದ್ರೆ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್. ಇದನ್ನ SAP S4 ANA ಸೋರ್ಸಿಂಗ್ ಅಂಡ್ ಪ್ರೊಕ್ಯೂರ್ಮೆಂಟ್ ಅಂತಾನೂ ಕರೀತಾರೆ. ಇದು SAP ನ ಒಂದು ಫಂಕ್ಷನಲ್ ಮಾಡ್ಯೂಲ್. ರಿಕ್ವೈರ್ಮೆಂಟ್ ಜನರೇಟ್ ಆಗೋದ್ರಿಂದ ಸಪ್ಲೈಯರ್ಗೆ ಪೇಮೆಂಟ್ ಮಾಡೋ ತನಕ ಕಂಪ್ಲೀಟ್ ಪ್ರೊಕ್ಯೂರ್ಮೆಂಟ್ ಮತ್ತೆ ಇನ್ವೆಂಟ್ರಿ ಪ್ರಾಸೆಸ್ ನ SAP MM ನಲ್ಲಿ ಮ್ಯಾನೇಜ್ ಮಾಡ್ತಾರೆ. ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ಗೆ ಬೇಕಾಗಿರೋ SAP ಸಿಸ್ಟಮ್ಸ್ ನ ಕಾನ್ಫಿಗರ್ ಮತ್ತೆ ಕಸ್ಟಮೈಸ್ ಮಾಡೋದು SAP MM ನ ಕನ್ಸಲ್ಟೆಂಟ್ ರೋಲ್. ಇದೇ ತರ SAP ಟಿಪ್ಸ್ಗಾಗಿ ರೈಸ್ ಇನ್ಫೋಟೆಕ್ ನ ಫಾಲೋ ಮಾಡಿ ಮತ್ತೆ ನೆಕ್ಸ್ಟ್ ಯಾವ SAP ಕಾನ್ಸೆಪ್ಟ್ಸ್ ಬೇಕು ಅಂತ ಕಾಮೆಂಟ್ ಮಾಡಿ.